ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಜಾಮಿಳ ಹೆಸರು ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ಈ ರೀತಿಯ ಹೆಸರನ್ನು ಹೆಚ್ಚಾಗಿ ಕೇಳಿಲ್ಲವಲ್ಲ ಅಂತಲೂ ಅನ್ನಿಸಬಹುದು. ಈತ ಕನ್ಯಾಕುಬ್ಜದಲ್ಲಿದ್ದಂಥ ಓರ್ವ ಬ್ರಾಹ್ಮಣ, ವೈಷ್ಣವ ಬ್ರಾಹ್ಮಣ. ಇಂತಹ ಬ್ರಾಹ್ಮಣ ಹಾದಿ ತಪ್ಪಿ ಶೂದ್ರ ಸ್ತ್ರೀಯನ್ನು ಮದುವೆಯಾಗಿ ಮಕ್ಕಳನ್ನು ಪಡೆದು ಕೊನೆಯ ಮಗನಿಗೆ ನಾರಾಯಣ ಅನ್ನೋ ಹೆಸರನ್ನು ಇಟ್ಟಿದ್ದ. ಸಾಯುವ ಕ್ಷಣದಲ್ಲಿ ಈತ ಮಗನನ್ನು ನಾರಾಯಣ ಅಂತ ಕರೆದಾಗ ಜೀವ ಹೋಗುತ್ತೆ. ಆ ಜೀವವನ್ನು ಕೊಂಡು ಹೋಗಲಿಕ್ಕೆ ವಿಷ್ಣು ಭಕ್ತರು ಹಾಗೂ ಯಮದೂತರು ಬಂದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಕೊನೆಗೆ ವಿಷ್ಣುದೂತರು ಹೇಳ್ತಾರೆ, ಸಾಯುವ ಕೊನೆಯ ಕ್ಷಣದಲ್ಲಿ ನಾರಾಯಣನನ್ನು ಸ್ಮರಿಸಿದ್ದಾನೆ, ಹಾಗಾಗಿ ಇವನು ವೈಕುಂಠಕ್ಕೆ ಬರಬೇಕು. ಯಮದೂತರು ಹೇಳ್ತಾರೆ, ಅವನು ಕರೆದದ್ದು ಮಗನನ್ನು, ಶ್ರೀಮನ್ನಾರಾಯಣನಲ್ಲ, ಹಾಗಾಗಿ ಅವನು ವೈಕುಂಠಕ್ಕೆ ಹೋಗೋ ಹಾಗಿಲ್ಲ. ಆದರೆ ವಿಷ್ಣುದೂತರ ವಾದ ಏನು ಅಂದರೆ, ನಾರಾಯಣ ಅನ್ನೋ ಹೆಸರಲ್ಲೇ ಆ ಪಾವಿತ್ರತೆ ಉಂಟು. ಅದು ಯಾರಾದರೇನು, ನಾರಾಯಣನ ಅಂಶವೇ, ಹಾಗಾಗಿ ಇವನನ್ನು ವೈಕುಂಠಕ್ಕೆ ಕರೆದೊಯ್ಯುತ್ತೇವೆ ಅಂತ ಹೇಳಿ ಕರ್ಕೊಂಡು ಹೋಗುವ ಕಥೆ ಅಜಾಮಿಳನ ಕಥೆ. ಈ ಒಂದು ಕಥೆ ನಮಗೆ ಓದಲು ಸಿಗುವಂಥದ್ದು ಭಾಗವತದಲ್ಲಿ. ಈ ಒಂದು ಕಥೆಯನ್ನು ಆಧರಿಸಿ ಅಜಾಮಿಳ ಎನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ MS ತಿಮ್ಮಪ್ಪ ಮನೆಘಟ್ಟ ಅವರು. ತಿಮ್ಮಪ್ಪ ಅವರು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಕಾದಂಬರಿಯಲ್ಲಿ ಬರುವ ಕಥೆಯನ್ನು 3 ಘಟ್ಟಗಳಲ್ಲಿ ವಿಂಗಡಿಸಬಹುದು. ಮೊದಲನೇ ಘಟ್ಟದಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ಈ ಅಜಾಮಿಳ ಶ್ರದ್ಧಾವಂತನಾಗಿ ಓರ್ವ ಬ್ರಾಹ್ಮಣ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಸಕಾಲದಲ್ಲಿ ಮಾಡುತ್ತಾ ಅತ್ಯಂತ ಮುಗ್ಧನಾಗಿ ಬದುಕನ್ನು ನಡೆಸುವ ಯುವಕನಾಗಿರ್ತಾನೆ. ಮದುವೆಯಾಗಿರುತ್ತೆ. ಆದರೆ ಈತನಿಗೆ ಬೇರೆ ಯಾವುದರ ಮೇಲೆ ಆಸಕ್ತಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಈತನ ಜೊತೆ ಆಶ್ರಮದಲ್ಲಿ ಓದಿದಂಥ ಸೂರ್ಯ ಎನ್ನುವ ಒಬ್ಬ ಸಹಪಾಠಿಯ ಪರಿಚಯ ಮತ್ತೆ ಆಗುತ್ತೆ. ಮೊದಲ ಭಾಗ ಮುಗಿಯುತ್ತೆ. ಎರಡನೇ ಭಾಗದಲ್ಲಿ ಈ ಸಹಪಾಠಿ ಈ ಅಜಾಮಿಳನಿಗೆ ಬ್ರಾಹ್ಮಣನ ಕರ್ತವ್ಯದಿಂದ ವಿಮುಖಗೊಳಿಸಿ ಕ್ರಮೇಣ ಅವನಿಗೆ ಜೂಜು, ಮದಿರೆ, ಹೆಣ್ಣು ಇತ್ಯಾದಿಗಳ ಪರಿಚಯ ಮಾಡಿ ಅವನು ಅಧೋಗತಿಗೆ ಇಳಿಯುವಂಥ ಒಂದು ಸ್ಥಿತಿ ಬರುತ್ತೆ. ಎರಡನೆಯ ಭಾಗ. ಮೂರನೆಯ ಭಾಗದಲ್ಲಿ ಈತ ಜೈಲನ್ನು ಸೇರಬೇಕಾಗುತ್ತೆ. ಆ ಜೈಲಿನಲ್ಲಿ ಇವನಿಗೆ ಅನಾರೋಗ್ಯ ಉಂಟಾಗಿ ಬಿಡುಗಡೆಯಾಗಿ ಬಂದಾಗ, ಜೀವ ಹೋಗುವ ಸಂದರ್ಭ ಬಂದಾಗ ಅಲ್ಲಿ ಮಗ ನಾರಾಯಣನನ್ನು ನೆನೆಸ್ಕೋತಾನೆ. ನೆನೆಸಿಕೊಂಡಾಗ ಇಲ್ಲಿ ಈ ವಿಷ್ಣುದೂತ ಮತ್ತು ಯಮದೂತರ ಕಥೆಯನ್ನು ತರದೆ ಒಂದು ಗರುಡ ಪಕ್ಷಿ ಆತನ ಮೇಲೆ ಹಾರಾಟ ನಡೆಸ್ತಾ ಆ ಶವ ಸಂಸ್ಕಾರ ಮಾಡುವ ವೇಳೆಯಲ್ಲಿ ಆತ ವೈಕುಂಠಕ್ಕೆ ಹೋದ ಎನ್ನುವ ಒಂದು ಸೂಚನೆಯನ್ನು ಕೊಡುವ ಹೊಸ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಪುರಾಣದ ಕಥೆಗಳನ್ನು ಸಮಕಾಲೀನ ಬದುಕಿಗೆ ಅನ್ವಯಿಸಿ ಹೊಸ ರೀತಿಯಲ್ಲಿ ವಿಶ್ಲೇಷಿಸಿ ಬರೆಯುವ ಪದ್ಧತಿ ಇತ್ತೀಚೆಗೆ ಕನ್ನಡದಲ್ಲಿ ಹೆಚ್ಚಾಗಿದೆ. ಆ ಒಂದು ದಿಶೆಯಲ್ಲಿ ಬಂದಿರುವಂಥ ಗಮನೀಯ ಕಾದಂಬರಿ ಅಜಾಮಿಳ, MS ತಿಮ್ಮಪ್ಪ ಮನೆಘಟ್ಟ ಬರೆದಿರುವಂಥದ್ದು. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಾಜೇಶ್ವರಿ, ಬೆಂಗಳೂರಿನ ಮತ್ತಿಕೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಚೆಸ್ ಆಡುವುದು, ಪದಬಂಧ ಬಿಡಿಸುವುದು, ಗಿಡಗಳನ್ನು ಬೆಳೆಸುವುದು ಮತ್ತು ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳುವುದು. ರಾಜೇಶ್ವರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಂದ್ರ. ನಾನು ಕೆಂಗೇರಿಯಿಂದ ಬಂದಿದ್ದೇನೆ.
ನನ್ನ ಹವ್ಯಾಸ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಚಿಂತನೆ ನಡೆಸುವುದು ಮತ್ತು ಅದರಲ್ಲಿ ನನಗೆ ಸ್ವಲ್ಪ ಮಾಹಿತಿಗಳು ಕೂಡ ಸಿಕ್ಕಿದೆ. ಯೋಗೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ರೇಣುಕಾಂಬ. ನಾನು ನಾಗರಬಾವಿಯಿಂದ ಬಂದಿದ್ದೇನೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧೀಕ್ಷಕಿಯಾಗಿ ನಿವೃತ್ತಿ ಹೊಂದಿರುತ್ತೇನೆ. ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು, ಪದಬಂಧ, ಸುಡೋಕು ಬಿಡಿಸುವುದು. ರೇಣುಕಾಂಬ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಕೌದಿಯೊಳಗಿನ ಕನಸುಗಳು, ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕರಿಯೋಸ್ ಪ್ರಶಸ್ತಿಯನ್ನು ಯಾವ ದೇಶವು ನಮ್ಮ ಪ್ರಧಾನಿಗೆ ನೀಡಿದೆ? ಆಯ್ಕೆಗಳನ್ನು ನೋಡೋಣ. ಇಟಲಿ, ಕೊಲಂಬಿಯಾ, ಪೋರ್ಚುಗಲ್, ಸೈಪ್ರಸ್. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ರಾಜೇಶ್ವರಿ, ಆನಂತರ ರೇಣುಕಾಂಬ. ಇಟಲಿ. ಇಟಲಿ ಆಯ್ಕೆ 1. ರೇಣುಕಾಂಬ ಕೊಲಂಬಿಯಾ. ಬಜರ್ ಒತ್ತಿ ಹೇಳಿದಿರಲ್ವಾ, ಕೊಲಂಬಿಯಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸೈಪ್ರಸ್ ಆಗಿತ್ತು. ಸೈಪ್ರಸ್ ದೇಶದ ಮೊದಲ ಅಧ್ಯಕ್ಷ ಆರ್ಚ್ ಬಿಷಪ್ ಮಕರಿಯೋಸ್ ಅಂತ. ಅವರ ಹೆಸರಲ್ಲಿ ಆ ದೇಶದ ಅತ್ಯಂತ ಉನ್ನತ ಪ್ರಶಸ್ತಿಯನ್ನು ನೀಡುವ ಪದ್ಧತಿ ಅವರಲ್ಲುಂಟು. ಈ ಪ್ರಶಸ್ತಿ ನಮ್ಮ ದೇಶದ ಪ್ರಧಾನಿಗೆ ದೊರೆತಿದೆ. ಮುಂದಿನ ಪುಸ್ತಕ ಆಕಾಶ ನದಿ ಬಯಲು. ಮೇರಿ ಅಲಿವರ್ ಅವರ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಚೈತ್ರಾ ಶಿವಯೋಗಿ ಮಠ್ ಅವರು. ನಮ್ಮ ಪ್ರಶ್ನೆ, ದೇವಿ ಮನೆಯ ಘಟ್ಟವು ಯಾವ ನಗರಗಳ ನಡುವೆ ಇದೆ? ಆಯ್ಕೆಗಳನ್ನು ನೋಡೋಣ. ಕುಮಟಾ ಸಿರಸಿ, ಸಾಗರ ಸಿರಸಿ, ಮೂಡಿಗೆರೆ ಧರ್ಮಸ್ಥಳ, ಆಗುಂಬೆ ಮಂಗಳೂರು. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ರೇಣುಕಾಂಬ, ಆನಂತರ ರಾಜೇಶ್ವರಿ. ರೇಣುಕಾಂಬ. ಸಾಗರ ಸಿರಸಿ. ಸಾಗರ ಸಿರಸಿ ಆಯ್ಕೆ 2. ರಾಜೇಶ್ವರಿ ಅವರ ಉತ್ತರ ಕುಮಟಾ ಶಿರಸಿ. ಕುಮಟಾ ಸಿರಸಿ ಆಯ್ಕೆ 1. ಉತ್ತರವನ್ನು ನೋಡೋಣ. ಕುಮಟಾ ಸಿರಸಿ ಉತ್ತರ ಸರಿಯಾಗಿದೆ. ಆಕಾಶ ನದಿ ಬಯಲು ಎನ್ನುವ ಈ ಕವನ ಸಂಕಲನ ರಾಜೇಶ್ವರಿ ಅವರಿಗೆ ಕೊಟ್ಟಿದ್ದೇನೆ. ಈ ದೇವಿ ಮನೆ ಘಟ್ಟ ಅಂತ ಯಾಕೆ ಹೆಸರು ಬಂತು ಅಂದರೆ, ಘಟ್ಟದ ಆರಂಭದಲ್ಲಿ ದುರ್ಗಾದೇವಿಯ ದೇವಸ್ಥಾನ ಇದೆಯಂತೆ. ಈ ಒಂದು ಹಾದಿಯಲ್ಲಿ 10 ಹೇರ್ಪಿನ್ ಕರ್ವಗಳು ಉಂಟು. ಹಾಗಾಗಿ ನಿಧಾನವಾಗಿ ಸಾಗುವಾಗ ಬಹಳ ಸುಂದರವಾಗಿ ಕಾಣುತ್ತೆ. ಸುತ್ತಮುತ್ತಲೂ ಇರುವಂಥ ಒಂದು ಕಾಡು. ರಾಷ್ಟ್ರೀಯ ಹೆದ್ದಾರಿ 766 ಇದರ ಮೂಲಕ ಹಾದು ಹೋಗುತ್ತೆ. ಜೀವಗೀತ ಎನ್ನುವ ಒಂದು ಪುಸ್ತಕ, ಇದನ್ನು ಬರೆದಿದ್ದಾರೆ ಸುಧಾಕಿರಣ ಅಧಿಕ ಶ್ರೇಣಿ ಅವರು. ಇದೊಂದು ಕವನ ಸಂಕಲನ. ಪ್ರಶ್ನೆ, ಟೌರೆಟ್ ಸಿಂಡ್ರೋಮ್ ಮನುಷ್ಯನ ದೇಹದ ಯಾವ ಅಂಗಕ್ಕೆ ಬರುವ ಕಾಯಿಲೆ ಆಗಿದೆ? ಆಯ್ಕೆಗಳನ್ನು ನೋಡೋಣ. ಜಠರ, ಕರುಳು, ಮಿದುಳು, ನರಮಂಡಲ, ಮೂಳೆ, ಮಜ್ಜೆ, ಹೃದಯ, ರಕ್ತನಾಳ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಯೋಗೇಂದ್ರ, ಆನಂತರ ರಾಜೇಶ್ವರಿ. ಮಿದುಳು, ನರಮಂಡಲ. ಆಯ್ಕೆ 2. ರಾಜೇಶ್ವರಿ. ಜಠರ, ಕರುಳು. ಆಯ್ಕೆ 1. ಉತ್ತರವನ್ನು ನೋಡೋಣ. ಮಿದುಳು ಮತ್ತು ನರಮಂಡಲ ಉತ್ತರ ಸರಿಯಾಗಿದೆ. ಜೀವಗೀತ ಈ ಪುಸ್ತಕವನ್ನು ಯೋಗೇಂದ್ರ ಅವರಿಗೆ ಕೊಟ್ಟಿದ್ದೇನೆ. ಈ ಟೌರೆಟ್ ಸಿಂಡ್ರೋಮ್ ಅಂತ ಹೇಳ್ತಂದರೆ ಅನಿಯಂತ್ರಿತ ದೈಹಿಕ ಚಲನೆ ಅಥವಾ ಮಾತು. ಯಾಕೆ ಈ ಕಾಯಿಲೆ ಬರುತ್ತೆ ಗೊತ್ತಿಲ್ಲ ನಮಗೆ. 2 ರಿಂದ 25 ವರ್ಷ ವಯಸ್ಸಿನವರಲ್ಲಿ ಕಂಡುಬರುತ್ತೆ.
ಜಗತ್ತಿನ 1% ಜನರಲ್ಲಿ ಈ ಕಾಯಿಲೆ ಕಂಡು ಬರುತ್ತೆ. ಇದನ್ನು ಟಿಕ್ಸ್ ಅಂತ ಕರೀತಾರೆ. ಬುದ್ಧಿವಂತಿಕೆ ಸಹಜವಾಗಿರುತ್ತೆ, ಆದರೆ ಇದ್ದಕ್ಕಿದ್ದ ಹಾಗೆ ಕುತ್ತಿಗೆಯನ್ನೋ ಕೈಯನ್ನೋ ಯಾವುದಾದ್ರೂ ಒಂದು ಭಾಗವನ್ನು ಅನಿಯಂತ್ರಿತವಾಗಿ ಆ ಕುತ್ತಿಗೆಯನ್ನು ಅಥವಾ ಮುಖವನ್ನು ಚಲಿಸೋದು ಮತ್ತು ಅನಿಯಂತ್ರಿತವಾಗಿ ಮಾತುಗಳನ್ನು ಆಡಬಹುದು. ಸಹಜ ಮಾತು, ಕೆಟ್ಟ ಮಾತು, ಬೈಗುಳು ಎಲ್ಲ ರೀತಿಯಾದದ್ದು ಆ ವ್ಯಕ್ತಿಯ ನಿಯಂತ್ರಣವನ್ನು ಮೀರಿ ಬರುತ್ತೆ. ಆದರೆ ಬುದ್ಧಿವಂತಿಕೆ ಸಹಜವಾಗಿರುತ್ತೆ. ಜನ ಸ್ವಲ್ಪ ಹೊಂದಿಕೊಂಡ್ರೆ ಈ ವ್ಯಕ್ತಿ ಎಲ್ಲರಂತೆ ಬದುಕಲಿಕ್ಕೆ ಸಾಧ್ಯ. ಸಮುದ್ರದಲ್ಲಿ ಮುಳುಗಿದ ಶ್ರೀಕೃಷ್ಣನ ದ್ವಾರಕೆ, ಡಾಕ್ಟರ್ SR ರಾವ್ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಭಾರತದ ಮೊದಲ ಅಂತರ್ಜಲ ವಸ್ತು ಸಂಗ್ರಹಾಲಯವು ಯಾವ ರಾಜ್ಯದಲ್ಲಿ ಆರಂಭವಾಗಲಿದೆ? ಆಯ್ಕೆಗಳನ್ನು ನೋಡೋಣ. ತಮಿಳುನಾಡು, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ. ಬಜರುತಿ ಉತ್ತರವನ್ನು ಕೊಡಿ. ಮೊದಲಿಗೆ ಯೋಗೇಂದ್ರ, ಆನಂತರ ರಾಜೇಶ್ವರಿ. ಗುಜರಾತ್ ಆಯ್ಕೆ 3. ರಾಜೇಶ್ವರಿ ಕರ್ನಾಟಕ ಆಯ್ಕೆ 2. ಸರಿಯಾದ ಉತ್ತರ ಈಗ ಬಂತು. ಮಹಾರಾಷ್ಟ್ರ ಸರಿಯಾದ ಉತ್ತರ ಆಗಿತ್ತು. ಐನೆಸ್ ಗುಲ್ಡರ್ ಅಂತಕ್ಕಂಥ ಒಂದು ದೊಡ್ಡ ಹಡಗು ತನ್ನ ಅವಧಿಯನ್ನು ಪೂರ್ಣಗೊಳಿಸಿದ ಮೇಲೆ ಅದನ್ನು ಬಿಚ್ಚಬೇಕಾಗಿತ್ತು. ಅದರ ಬದಲು ಆ ಹಡಗನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ಟಾಗ ಅವರು ಅದನ್ನೇ ಬಳಸಿಕೊಂಡು ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡುವ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. 1120 ಟನ್ ತೂಕದ ಹಡಗಂತೆ ಇದು. ಸಿಂಧುದುರ್ಗ ಜಿಲ್ಲೆಯಲ್ಲಿ ನಿವತಿ ಅಂತ ಒಂದು ಶಿಲಾಸ್ತೋಮ ಇದೆ, ಅದರ ಬಳಿ ಇದನ್ನು ನಿಲ್ಲಿಸಿದ್ದಾರಂತೆ. ಈ ಹಡಗಿಗೆ ಸಮೀಪದಲ್ಲೇ ಸ್ಕೂಬಾ ಡೈವಿಂಗ್, ಕೃತಕ ಹರಳು ದಿಬ್ಬಗಳು, ಹಾಗೆ ಸಬ್ಮೆರಿನ್ ಒಳಗಡೆ ಪ್ರವಾಸ ಇತ್ಯಾದಿ ಅನೇಕ ಆಕರ್ಷಣೆಗಳನ್ನು ಇಲ್ಲಿ ರೂಪುಗೊಳಿಸ್ತಾ ಇದ್ದಾರಂತೆ ಮಹಾರಾಷ್ಟ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ. ಏಳಿ ಎದ್ದೇಳಿ ಎನ್ನುವ ಪುಸ್ತಕ ಏಕನಾಥ ರಾನಡೆ ಅವರು ವಿವೇಕಾನಂದ ಅವರ ಬಗ್ಗೆ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ನೈ, ಹ, ಮೌ, ಶಿ, ಣ. ಹೇಳಿ ರೇಣುಕಾಂಬ. ನೈತಿಕ ಹಾಗೂ ಮೌಢ್ಯ ಶಿಕ್ಷಣ. ನೈತಿಕ ಹಾಗೂ ಅರ್ಥವಾಯಿತು. ಏನು ಹೇಳಿದ್ರಿ? ಸರಿಗಿದೆ. ಮೌಢ್ಯ ಶಿಕ್ಷಣ. ಸರಿಗಿದೆ ಹೇಳಿ. ಮೌಢ್ಯ ಶಿಕ್ಷಣ. ಮೌಢ್ಯವನ್ನು ಹೇಳ್ಕೊಡ್ಬೇಕಾ? ಪಾಠ ಮಾಡಬೇಕಾ? ರಾಜೇಶ್ವರಿ ಬಜರುತ್ತಿದ್ದಾರೆ, ಕೇಳವರನ್ನ. ಮೌನ ಶಿಕ್ಷಣ. ನೈತಿಕ ಹಾಗೂ ಕೇಳಿ ಸರ್. ಹಾಂ, ಪ್ರಯತ್ನಿಸಿ ರಾಜೇಶ್ವರಿ. ನೈತಿಕ ಹಾಗೂ ಮೌಲ್ಯ ಶಿಕ್ಷಣ. ಮೌಲ್ಯ ಶಿಕ್ಷಣ. ಮೌನ ಅಂದ್ರಿ, ಮೌಢ್ಯ ಅಂದ್ರಿ, ಮೌಲ್ಯ ಅಂತಿದ್ದಾರೆ. ಯಾರು ಉತ್ತರ ಸರಿ? ನೋಡೋಣ. ಮೌಲ್ಯ ಕರೆಕ್ಟ್. ನೈತಿಕ ಹಾಗೂ ಮೌಲ್ಯ ಶಿಕ್ಷಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಾವು ಕೊಟ್ಟಂಥ ಸುಳುಹಿನ ಆಧಾರದ ಮೇಲೆ ರಾಜೇಶ್ವರಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಏಳಿ ಎದ್ದೇಳಿ ಈ ಒಂದು ಪುಸ್ತಕವನ್ನು ರಾಜೇಶ್ವರಿ ಅವರಿಗೆ ಕೊಟ್ಟಿದ್ದೇನೆ. ಸಾಗರದಾಚೆಯ ನಾಡಿನಲ್ಲಿ ಎನ್ನುವ ಪುಸ್ತಕ SP ವಿಜಯಲಕ್ಷ್ಮಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 42 ಕೂಡು 39, 79 ಕಳೆ 15, 26 ಗುಣಿಸು 9, 224 ಭಾಗಿಸು 8.
405. ಬಜರ್ ಹೊತ್ಬಿಟ್ಟು ಹೇಳಿ ಸರ್. 405. ಚೆನ್ನಾಗಿ ಕೂಡಿದ್ದೀರಾ ಸರಿಯಾಗಿ? ರಾಜೇಶ್ವರಿ, ರೇಣುಕಾಂಬ, ಲೆಕ್ಕ ಪೂರ್ಣವಾಗಿದ್ದರೆ ಬಜರೊತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಯೋಗೇಂದ್ರ ಅವರು ಕೊಟ್ಟಂಥ ಉತ್ತರ ಸರಿಯಾಗಿದೆಯಾ ನೋಡಬೇಕಾಗುತ್ತೆ. ಯೋಗೇಂದ್ರ, ಪರೀಕ್ಷೆ ಮಾಡಬಹುದಾ? ಉತ್ತಿಮ, ಹಾಂ ಹೇಳಿ. 407. 407 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 81, 64, 234, 28 ಎಲ್ಲವನ್ನು ಕೂಡಿದ್ರೆ 407 ಬಂದಿದೆ. ಈ ಉತ್ತರವನ್ನು ರೇಣುಕಾಂಬ ಅವರು ಕೊಟ್ಟಿದ್ದಾರೆ. ಸಾಗರದಾಚೆಯ ನಾಡಿನಲ್ಲಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಪೆಸಿಫಿಕ್ ದ್ವೀಪಗಳು, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ದುರ್ಗಾಚರಣ ರಣಬೀರ್, ಹೃದಯ ನಾರಾಯಣ ದೀಕ್ಷಿತ್, ಗಣೇಶ್ವರ ಶಾಸ್ತ್ರಿ ದ್ರಾವಿಡ್, ಹರಿಮಾನ್ ಶರ್ಮ. ಮೊದಲಿಗೆ ರಾಜೇಶ್ವರಿ, ಆನಂತರ ರೇಣುಕಾಂಬ. ರಾಜೇಶ್ವರಿ, ಹೃದಯ ನಾರಾಯಣ್ ದೀಕ್ಷಿತ್. ಹೃದಯ ನಾರಾಯಣ ಆಯ್ಕೆ 2. ರೇಣುಕಾಂಬ, ಹರಿಮಾನ್ ಶರ್ಮಾ. ಹರಿಮಾನ್ ಶರ್ಮಾ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಆಗಿತ್ತು. ಇವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಉತ್ತರ ಪ್ರದೇಶ ರಾಜ್ಯಕ್ಕೆ ಇವರು ಸೇರಿದವರು. ಮೂಲತಃ ವೇದ ಪಂಡಿತರು ಹಾಗೂ ಜ್ಯೋತಿಷಿಗಳು ಇವರು. ರಾಮ ಮಂದಿರಕ್ಕೆ ಮುಹೂರ್ತವನ್ನು ಇಡುವ ಕೆಲಸವನ್ನು ಇವರು ಮಾಡಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಚೋಮನ ದುಡಿ, ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದಂಥ ಕಾದಂಬರಿ ಕೃತಿ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನೈ, ಕ್ಷ, ಕ, ಶಿ, ಬೆ, ತಿ, ನ, ಕು. ಬಜರುತ್ತಿದ್ದಾರೆ ರಾಜೇಶ್ವರಿ, ಆನಂತರ ಯೋಗೇಂದ್ರ. ನೈತಿಕ ಶಿಕ್ಷಣ ಬೇಕು. ಯೋಗೇಂದ್ರ, ನೈತಿಕ ಶಿಕ್ಷಣ ಬೇಕು. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ನೈತಿಕ ಶಿಕ್ಷಣ ಬೇಕು, ಉತ್ತರ ಸರಿಯಾಗಿದೆ. ಚೋಮನ ದುಡಿ ಪುಸ್ತಕವನ್ನು ರಾಜೇಶ್ವರಿ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಜನ ಇದ್ದಲ್ಲೇ ಜಯ ಎನ್ನುವ ಅರಸ, ಹುಟ್ಟಿದವನು ಹೂವಿನ ಗೊಂಚಲು. ಬಜರ್ ಮೊದಲಿಗೆ ರಾಜೇಶ್ವರಿ, ಆನಂತರ ಯೋಗೇಂದ್ರ ಒತ್ತಿದ್ದಾರೆ. ರಾಜೇಶ್ವರಿ, ಒಂದು ಉತ್ತರ. ಜನನಾಯಕ. ಜನನಾಯಕ. ಯೋಗೇಂದ್ರ, ಒಂದು ಉತ್ತರ. ಜನನಾಯಕ. ರೇಣುಕಾಂಬ, ಒಂದು ಉತ್ತರ. ಜನನಾಯಕ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಒಂದು ಉತ್ತರ. ಜನಮೇ ಜಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಸರುತ್ತಿ ಉತ್ತರ ಕೊಡಿ. ಯೋಗೇಂದ್ರ, ಜನನ. ಹುಟ್ಟಿದವನು, ಹುಟ್ಟುವಿಕೆ ಅಲ್ಲ, ಹುಟ್ಟುವಿಕೆ ಅಂದರೆ ಜನನ. ಹುಟ್ಟುವವನು ಅಥವಾ ಹುಟ್ಟಿದವನು ಅಂದರೆ ಹುಟ್ಟಿದವನು ಅಥವಾ ಹುಟ್ಟಿಸುವವನು ಯಾರಾದರೂ. ಜನಕ. 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 2ನೇದಾಗಿ ರಾಜೇಶ್ವರಿ. ಜನಕ. ಜನಕ. ರೇಣುಕಾಂಬ, ಜನಕ. ಉತ್ತರವನ್ನು ನೋಡೋಣ. ಜನಕ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಹೂವಿನ ಗೊಂಚಲು, ಮಧ್ಯದ ಅಕ್ಷರ ಜ. ಉತ್ತರವನ್ನು ನೋಡೋಣ. ಮಂಜರಿ ಅಂತ ನಾವು ಕರಿತೇವೆ ಹೂವಿನ ಗೊಂಚಲಿಗೆ. ಈಗ ಕಾರ್ಯಕ್ರಮದ
ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚನ್ಕುರಳಿ 5 ಪ್ರಶ್ನೆಗಳು ರಾಜೇಶ್ವರಿ ಅವರಿಂದ ಆರಂಭಿಸ್ತಾ ಇದ್ದೇವೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತಿರುಮಲೆ ರಾಜಮ್ಮನವರ ಕಾವ್ಯನಾಮವೇನು? ಭಾರತಿ, ವಿಶ್ವಭಾರತಿ? ಭಾರತಿ. ಮುಂದಿನ ಪ್ರಶ್ನೆ, ಕುಡುಕರ ಭಾಷೆಯನ್ನು ಹೋಲುವ ಕವಿತೆಗಳನ್ನು ಯಾರು ರಚಿಸಿದರು? ಕೈಲಾಸಂ, ಜಿ.ಪಿ. ರಾಜರತ್ನಂ. ಮುಂದಿನ ಪ್ರಶ್ನೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎಂದು ಯಾರು ಹೇಳಿದರು? ಡಿ.ವಿ.ಜಿ. ಕೆ.ಎಸ್. ನರಸಿಂಹಸ್ವಾಮಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಕೈ ತೋರಿಸಿ. ಹಸ್ತವನ್ನು ನುಂಗು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಲಟಪಟ ಲೇಡಿಗೆ ಒಂದೇ ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಭಾರತಿ ಸರಿಯಾಗಿದೆ. 2 ಉತ್ತರ ರಾಜರತ್ನಂ ಸರಿಯಾಗಿದೆ. 3 ಉತ್ತರ ಡಿ.ವಿ.ಜಿ. ಸರಿಯಾಗಿದೆ. 4 ಉತ್ತರ ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಂಡರಂತೆ. 5ನೇ ಪ್ರಶ್ನೆಗೆ ಉತ್ತರ ಸೂಜಿ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಯೋಗೇಂದ್ರ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ರನ್ನ ಮಹಾಕವಿಯು ಹೊಟ್ಟೆಪಾಡಿಗಾಗಿ ಏನನ್ನ ಮಾಡುತ್ತಿದ್ದನು? ಬಳೆಗಳನ್ನು ಮಾರುತ್ತಿದ್ದ, ಕಲ್ಲನ್ನು ಒಡೆಯುತ್ತಿದ್ದ? ಬಳೆಗಳನ್ನು ಮಾರುವುದು. ಮುಂದಿನ ಪ್ರಶ್ನೆ, ಕುಮಾರವ್ಯಾಸನ ಗದುಗಿನ ಭಾರತದಲ್ಲಿ ಎಷ್ಟು ಪರ್ವಗಳಿವೆ? 10 ಪರ್ವಗಳು, 18 ಪರ್ವಗಳು? 18 ಪರ್ವಗಳು. ಮುಂದಿನ ಪ್ರಶ್ನೆ, ಜಗವೆಲ್ಲ ನಗುತ್ತಿರಲಿ, ಜಗದ ಅಳುವು ನನಗಿರಲಿ ಎಂದು ಯಾರು ಹೇಳಿದರು? ಈಶ್ವರ ಸಣಕಲ್ಲ, ಬೆಟಗೇರಿ ಕೃಷ್ಣ ಶರ್ಮಾ. ಈಶ್ವರ ಸಣಕಲ್ಲ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಂಜಲು ಕೈಯಲ್ಲಿ ಕಾಗೆಯನ್ನು ಓಡಿಸಲಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೆಂಪು ಕುದುರೆಯ ಮೇಲೆ ಒಬ್ಬ ಹತ್ತಿದರೆ ಮತ್ತೊಬ್ಬ ಇಳಿಯಬೇಕು. ಪೂರಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಳೆಗಳನ್ನು ಮಾರುವುದು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ 10 ಪರ್ವ ಮಾತ್ರ ಕುಮಾರವ್ಯಾಸ ಬರೆದಿದ್ದಾನೆ. ವ್ಯಾಸ ಭಾರತದಲ್ಲಿ 18 ಪರ್ವಗಳುಂಟು. 3ನೇ ಪ್ರಶ್ನೆಗೆ ಉತ್ತರ ಈಶ್ವರ ಸಣಕಲ್ಲ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎಂಜು ಕೈಯಲ್ಲಿ ಕಾಗೆ ಓಡಿಸದವರು ಸರಿಯಾದ ರೂಪ. ಪುಸ್ತಕವನ್ನು ಕೊಡ್ತೇನೆ. 5ನೇ ಪ್ರಶ್ನೆಗೆ ಉತ್ತರ ಇದು ಪೂರಿ ಆಗಲ್ಲ, ಕಾವಲಿ ಮತ್ತು ರೊಟ್ಟಿ ಆಗುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ರೇಣುಕಾಂಬ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಪಾಂಚಾಲಿ ಎನ್ನುವುದು ಯಾರ ಹೆಸರು? ದ್ರೌಪದಿ, ಸುಭದ್ರೆ? ದ್ರೌಪದಿ. ಮುಂದಿನ ಪ್ರಶ್ನೆ, ಗೀಗಿ ಪದದ ಮೇಳದಲ್ಲಿ ಸಾಮಾನ್ಯವಾಗಿ ಎಷ್ಟು ಜನರು ಇರುತ್ತಾರೆ? 3 ರಿಂದ 4, 5 ರಿಂದ 6? 5 ರಿಂದ 6. ಮುಂದಿನ ಪ್ರಶ್ನೆ, ದುಷ್ಯಂತನು ಶಾಕುಂತಲೆಗೆ ನೀಡಿದ ಉಂಗುರ ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ದೊರೆಯಿತು? ಆಮೆ, ಮೀನು? ಮೀನು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಇರಲಾರದೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬಿಳಿ ಸಮುದ್ರದ ನಡುವೆ ಬೆಳ್ಳಿ ಬೆಟ್ಟ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದ್ರೌಪದಿ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ 3 ರಿಂದ 4 ಜನ. 3ನೇ ಪ್ರಶ್ನೆಗೆ ಉತ್ತರ ಮೀನು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಇರಲಾರದೆ ಇರುವೆಯನ್ನು ಬಿಟ್ಟುಕೊಂಡರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಣ್ಣೆ ಮುದ್ದೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರಾಜೇಶ್ವರಿ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
ಯೋಗೇಂದ್ರ ಅವರಿಗೆ 3-2 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಅಭಿನಂದನೆಗಳು. ರೇಣುಕಾಂಬ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಅಭಿನಂದನೆ. ನಾಯಿಗಳ ವಾಸನಾ ಸಾಮರ್ಥ್ಯ ಇದೆಯಲ್ಲ, ಅದು ಮನುಷ್ಯರಿಗಿಂತಲೂ 1000 ಪಟ್ಟು ಹೆಚ್ಚಿರುತ್ತೆ. ಆದರೆ ರುಚಿಯ ವಿಚಾರಕ್ಕೆ ಬಂದಾಗ ನಮಗಿಂತಲೂ 5 ಪಟ್ಟು ಕಡಿಮೆ ಇರುತ್ತೆ. ನಾಯಿಗೆ ಅಥವಾ ಬೆಕ್ಕಿಗೆ ಹಾಲನ್ನು ಹಾಕುವಾಗ ಸಕ್ಕರೆ ಹಾಕಿದ್ರೂ ಒಂದೇ, ಹಾಕದೇ ಇದ್ದರೂ ಒಂದೇ. ಯಾಕಂದರೆ ಸಕ್ಕರೆಯ ರುಚಿಯನ್ನು ತಿಳಿಯುವ ಸಾಮರ್ಥ್ಯ ಅವುಗಳಿಗೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.